ಸೆಟ್ಟಿಂಗ್ನ ನೀವು ಮಾಡಲಿಲ್ಲ ಅಂತಂದರೆ ನಿಮ್ಮ ವಿಡಿಯೋ ಹೈ ಕ್ವಾಲಿಟಿಯಲ್ಲಿ ಬರಲ್ಲ. ಯೂಟ್ಯೂಬಲ್ಲಿ ಹೈ ಕ್ವಾಲಿಟಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದರೆ ಒಳ್ಳೆ ಮೊಬೈಲ್ ಇದ್ದರೆ ಮಾತ್ರ ಹೈ ಕ್ವಾಲಿಟಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗದ. ಇಲ್ಲ ಅಂತ ಹೇಳಿದ್ರೆ ಹಾಗೆ ನಾವು ವಿಡಿಯೋ ಎಡಿಟಿಂಗ್ ಮಾಡುವಾಗ ಹೈ ಕ್ವಾಲಿಟಿ ವಿಡಿಯೋನ ಅಪ್ಲೋಡ್ ಮಾಡ್ಬೋದಾ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಒಂದೊಂದು ಪಾಯಿಂಟು ತುಂಬಾ ಇಂಪಾರ್ಟೆಂಟು. ಪ್ರತಿಯೊಂದು ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. ಅದ್ರ ಪ್ರಕಾರ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಇದರಿಂದ ನಿಮ್ಗೊಂದೇ ಒಳ್ಳೆ ಮೊಬೈಲ್ ಬೇಕು ಅಂತಲೇ ಇಲ್ಲ. ಹೈ ಕ್ವಾಲಿಟಿ ವಿಡಿಯೋನ ನಾನು ಯಾವ ರೀತಿ ಅಪ್ಲೋಡ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ಇಂಟರ್ನೆಟ್ ಕನೆಕ್ಷನ್ನು ತುಂಬಾ ಇಂಪಾರ್ಟೆಂಟು. ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಇಂಟರ್ನೆಟ್ ಕನೆಕ್ಷನ್ ನಿಮ್ಮ ಮೊಬೈಲ್ ಡೇಟಾ ಯೂಸ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡ್ತಾ ಇರ್ಬೋದು, ವೈಫೈ ಯೂಸ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇರ್ಬೋದು. ಈಗ ನೀವು ಇಲ್ಲಿ ಮಾಡಬೇಕಾಗಿರೋ ಏನು ಮಾಡಬೇಕು ಅಂತ ಅಂದರೆ ಮೊದಲು ವಿಡಿಯೋ ನೀವು ಅಪ್ಲೋಡ್ ಮಾಡುವಾಗ ಮಾರ್ನಿಂಗ್ ಟೈಮಲ್ಲಿ ಅಪ್ಲೋಡ್ ಮಾಡೋದು ತುಂಬಾ ಒಳ್ಳೆಯದು. ಯಾಕೆ ಮಾರ್ನಿಂಗ್ ಟೈಮಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರೆ ನೆಟ್ಟು ತುಂಬಾ ಸ್ಪೀಡಾಗಿರುತ್ತೆ. ಈವ್ನಿಂಗ್ ನೀವೇನಾದರೂ ಅಪ್ಲೋಡ್ ಮಾಡ್ತೀರಾ ಅಂತ ಅಂದರೆ ಆವಾಗ ಕ್ವಾಲಿಟಿ ಕಡಿಮೆ ಆಗುತ್ತೆ, ನಿಮ್ಮ ವಿಡಿಯೋ ಕ್ವಾಲಿಟಿ ಕಡಿಮೆ ಆಗುತ್ತೆ. ಯಾಕೆ ವಿಡಿಯೋ ಕ್ವಾಲಿಟಿ ಕಡಿಮೆ ಆಗುತ್ತೆ ಗೊತ್ತಾ? ಇವಾಗ ಒಂದು ವೇಳೆ ನಿಮ್ಮಲ್ಲಿ ವೈಫೈ ಇದೆ, ಮೊಬೈಲ್ ಡೇಟಾ ಇದೆ. ಇವಾಗ ಒಂದು ವೇಳೆ ನೀವು ಮೊಬೈಲ್ ಡೇಟಾದಲ್ಲಿ ನೀವು ಇವಾಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಆವಾಗ ಏನಾಗುತ್ತೆ, ಸಮ್ ಟೈಮ್ಸ್ ಅದೇನಾದರೂ ಏರಿಳ್ತಾ ಆಯಿತು ಅಂತಂದರೆ ಕ್ವಾಲಿಟಿ ಚೆನ್ನಾಗಿ ಬರಲ್ಲ. ವಿಡಿಯೋ ಕ್ವಾಲಿಟಿ ಒಬ್ಬರೊಬ್ಬರು ವಿಡಿಯೋಗಳನ್ನ ನೀವು ನೋಡಿರ್ಬೋದು, ಆವಾಗ ಅದು ಬ್ಲರ್ ಆಗಿ ಬಂದಿರುತ್ತೆ. ವಿಡಿಯೋ ನೀವು ಎಡಿಟಿಂಗ್ ಮಾಡುವಾಗ, ನೀವು ಇಲ್ಲಿ ರೆಕಾರ್ಡ್ ಮಾಡುವಾಗ ಆಗ ಎಲ್ಲ ವಿಡಿಯೋ ಕ್ವಾಲಿಟಿ ಚೆನ್ನಾಗಿರುತ್ತೆ. ಆದರೆ ಅಪ್ಲೋಡ್ ಮಾಡಿ ಆದಮೇಲೆ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಆದಮೇಲೆ ನೀವು ವಿಡಿಯೋ ಒಂದ್ಸಲಿ ನೋಡಿದಾಗ ಅದು ಬ್ಲರ್ರಾಗಿ ಕಾಣಿಸ್ತಾ ಇರುತ್ತೆ. ಯಾಕೆ ಬ್ಲರ್ರಾಗಿ ಕಾಣಿಸ್ತಾ ಇರುತ್ತೆ ಅಂತ ಹೇಳಿದ್ರೆ ನೀವು ಅಪ್ಲೋಡ್ ಮಾಡುವಾಗ ಒಂದು ವೇಳೆ ನಿಮ್ಮ ಇಂಟರ್ನೆಟ್ ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಈಗ ವಿಡಿಯೋ ನೀವು ಮೊಬೈಲ್ ಡೇಟಾದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀರ, ಆವಾಗ ನೆಟ್ ಸ್ಪೀಡ್ ಚೆನ್ನಾಗಿರಲ್ಲ, ಆಗ ನಿಮ್ಮ ವಿಡಿಯೋ ಕ್ವಾಲಿಟಿ ಡೌನ್ ಆಗುತ್ತೆ. ಅದಕ್ಕೆ ಆದಷ್ಟು ಮಾರ್ನಿಂಗಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಅನ್ಲಿಸ್ಟೆಡಲ್ಲಿ ಹಾಕಿ ಇಟ್ಕೊಂಡ್ಬಿಡಿ. ನಿಮಗೆ ಯಾವ ಟೈಮಲ್ಲಿ ಸ್ಕೆಡ್ಯೂಲ್ ಮಾಡ್ತೀರೋ ಆ ಟೈಮಲ್ಲಿ ಸ್ಕೆಡ್ಯೂಲ್ ಮಾಡಿದ್ರೆ ಸಾಕು. ವಿಡಿಯೋನ ಆದಷ್ಟು ಮಾರ್ನಿಂಗ್ ಟೈಮಲ್ಲೇ ಅಪ್ಲೋಡ್ ಮಾಡೋದ್ರಿಂದ ಇಂಟರ್ನೆಟ್ ಕನೆಕ್ಷನ್ ಚೆನ್ನಾಗಿರುತ್ತೆ. ವೈಫೈ ಇತ್ತು ಅಂತಂದರೆ ಇನ್ನೂ ಬೆಟರು. ವೈಫೈ ಇಲ್ಲ ಅಂತ ಹೇಳಿದ್ರು ಪ್ರಾಬ್ಲಮ್ ಇಲ್ಲ. ನೀವು ಮೊಬೈಲ್ ಡೇಟಾದಲ್ಲೇ ಅಪ್ಲೋಡ್ ಮಾಡುವಾಗ ಮಾರ್ನಿಂಗ್ ಅಪ್ಲೋಡ್ ಮಾಡಿ ಇಟ್ಬಿಡಿ. ಆದರೆ ನೀವು ಅಲ್ಲಿ ಅನ್ಲಿಸ್ಟೆಡಲ್ಲಿ ಹಾಕಬೇಕು, ಡೈರೆಕ್ಟಾಗಿ ಪಬ್ಲಿಕ್ ಮಾಡಿಬಿಡಿ. ನಿಮ್ಮದೊಂದು ಟೈಮ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಆ ಟೈಮ್ ಪ್ರಕಾರ ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡು ಹೋಗಿ. ಆ ಟೈಮ್ ಸ್ಕೆಡ್ಯೂಲ್ ಮಾಡಿಟ್ರೆ ಸಾಕು. ಅಪ್ಲೋಡ್ ಸೆಟ್ಟಿಂಗ್, ಈ ಸೆಟ್ಟಿಂಗ್ನ ನೀವು ಮಾಡಲಿಲ್ಲ ಅಂತಂದರೆ ನಿಮ್ಮ ವಿಡಿಯೋ ಹೈ ಕ್ವಾಲಿಟಿಯಲ್ಲಿ ಬರಲ್ಲ. ಯಾವುದದು ಸೆಟ್ಟಿಂಗು ಅಂತ ಅನ್ನೋದಾದರೆ ಯೂಟ್ಯೂಬಲ್ಲಿ ನಿಮ್ಮ ಡೇಟಾ ಸೇವ್ ಆಗಲಿ ಅಂತ ಹೇಳಿ ನೀವು ಸೆಟ್ಟಿಂಗ್ನಲ್ಲಿ ಡೇಟಾ ಸೇವರ್ನ ಆನ್ ಮಾಡಿಟ್ಟಿರ್ತೀರ. ಇದು ಇನ್ಸ್ಟಾಗ್ರಾಮಲ್ಲೂ ಇದೆ. ವಿಡಿಯೋ ಅಪ್ಲೋಡ್ ಮಾಡುವಾಗ ನಾವು ಅಪ್ಲೋಡ್ ಹೈ ಕ್ವಾಲಿಟಿಯಲ್ಲಿ ಮಾಡಿದ್ರೆ ಮಾತ್ರ ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬಂದಿರುತ್ತೆ. ನಾವು ಹೈ ಕ್ವಾಲಿಟಿ ಮಾಡಲಿಲ್ಲ ಅಂತಂದರೆ ವಿಡಿಯೋ ಕ್ವಾಲಿಟಿ ತುಂಬಾ ಕಡಿಮೆ ಆಗುತ್ತೆ. ಅದಕ್ಕೆ ಫಸ್ಟ್ ಹೋಗಿ ಯೂಟ್ಯೂಬಲ್ಲಿ ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಅಪ್ಲೋಡ್ ಹೈ ಕ್ವಾಲಿಟಿ ಅಂತ ಹೇಳಿ ಮಾಡಿ. ಆದರೆ ನಾನು ಸ್ಕ್ರೀನ್ನ ಇಲ್ಲಿ ಪಕ್ಕದಲ್ಲಿ ಹಾಕಿರ್ತೀನಿ ಯಾವ ರೀತಿ ಅದನ್ನು ನಾವು ಮಾಡೋದು ಅಂತೇಳಿ. ಫಸ್ಟು ಹೈ ಕ್ವಾಲಿಟಿ ಅಂತ ಹೇಳಿ ಮೆನ್ಷನ್ ಮಾಡಿ, ಆವಾಗಲೇ ನಿಮಗೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ವಿಡಿಯೋ ಹೈ ಕ್ವಾಲಿಟಿಯಲ್ಲಿ ಹೋಗುತ್ತೆ. ನೀವು ಡೇಟಾ ಸೇವರ್ನಲ್ಲಿ ಆನ್ ಮಾಡಿದರೆ ನಿಮ್ಮ ವಿಡಿಯೋ ಹೈ ಕ್ವಾಲಿಟಿಯಲ್ಲಿ ಬರಲ್ಲ. ಇನ್ಸ್ಟಾಗ್ರಾಮಲ್ಲಿ ನೀವು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೂ ಅಲ್ಲಿ ನೀವು ಸೆಟ್ಟಿಂಗ್ನಲ್ಲಿ ಹೈ ಕ್ವಾಲಿಟಿ, ಅಪ್ಲೋಡ್ ಹೈ ಕ್ವಾಲಿಟಿ ಅಂತ ಹೇಳಿ ಮೆನ್ಷನ್ ಮಾಡಿ. ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಆದಮೇಲೆ ಪ್ರೊಸೆಸಿಂಗಿಗೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ನೀವು ಯೂಟ್ಯೂಬಲ್ಲಿ ಟೈಟಲ್ ಹಾಕ್ತೀರಾ, ಆಮೇಲೆ ಡಿಸ್ಕ್ರಿಪ್ಷನು, ಆಮೇಲೆ ಟ್ಯಾಗ್ಸ್ ಎಲ್ಲ ನೀವು ಆ್ಯಡ್ ಮಾಡಿರ್ತೀರಾ, ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ತೀರಾ ಇದೆಲ್ಲ ಆ್ಯಡ್ ಮಾಡಿರ್ತೀರಾ. ಆದರೆ ಇಲ್ಲಿ ನೀವು ಟೈಮಿಂಗ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಅಂತ ಹೇಳಿ ನೀವೆಲ್ಲ ಎಂಡ್ ಸ್ಕ್ರೀನ್ ಎಲ್ಲ ಹಾಕಿದ್ಮೇಲೆ ನೆಕ್ಸ್ಟ್ ಮಾಡ್ತೀರಾ. ನೋ ಇಶ್ಯೂಸ್ ಫೌಂಡ್ ಅಂತ ಬಂದಮೇಲೆ ಅನ್ಲಿಸ್ಟೆಡಲ್ಲಿ ಹಾಕ್ಬೋದು, ಇಲ್ಲ ಪಬ್ಲಿಕ್ ಮಾಡ್ಬೋದು. ಈ ರೀತಿ ಮಾಡ್ತೀರಲ್ವಾ. ಈಗ ಏನಾಗುತ್ತೆ ಅಂತಂದರೆ ಇದನ್ನು ನೀವೇನಾದರೂ ಇಮಿಡಿಯೇಟಾಗಿ ಪಬ್ಲಿಕ್ ಮಾಡೋದು ಇಂಥದ್ದೇನಾದರೂ ಮಾಡಿದ್ದೀರಾ ಅಂತಂದರೆ 360p ಯೂಟ್ಯೂಬಲ್ಲಿ 360pನಲ್ಲಿ ನಿಮ್ಮ ಕ್ವಾಲಿಟಿ ವಿಡಿಯೋ ಅಪ್ಲೋಡ್ ಆಗ್ತಾ ಇರುತ್ತೆ. ನಿಮಗೆ ಅದು HD ಆರ್ 4K ಅಂತ ಹೇಳಿ ಬರಬೇಕು ಅಂತ ಅಂದರೆ ನಿಮ್ಮ ವಿಡಿಯೋಗೆ ಸ್ವಲ್ಪ ಟೈಮ್ ಕೊಡಬೇಕು. ನೀವು ಇವಾಗ ಅಪ್ಲೋಡ್ ಮಾಡಾದಮೇಲೆ ಅನ್ಲಿಸ್ಟೆಡಲ್ಲಿ ಹಾಕಿಡೋದು ಬೆಟರು. ಯಾಕೆ ಅನ್ಲಿಸ್ಟೆಡು ಅಥವಾ ಪ್ರೈವೇಟಲ್ಲಿ ಹಾಕಬೇಕು ಅಂತ ನಾನು ಹೇಳ್ತೀನಿ ಅಂದರೆ ಮೇಯ್ನಾಗಿ ನಿಮ್ಮ ವಿಡಿಯೋ HD ಅಥವಾ 4K ಕ್ವಾಲಿಟಿ ತನಕ ಬರಬೇಕು. ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡಾದಮೇಲೆ ಒಂದು ಹಾಫ್ ಆನ್ ಅವರ್ ಆದರೂ ವೆಯ್ಟ್ ಮಾಡಿ. ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ಮೇಲೆ ನಿಮ್ಗೆ ಏನಾದರೂ ಕಾಪಿರೈಟ್ ಏನಾದರೂ ಕ್ಲೈಮ್ ಬಂದಿದೆ, ನೀವು ಮ್ಯೂಸಿಕ್ ಏನಾದರೂ ಆ್ಯಡ್ ಮಾಡಿದ್ದೀರಾ ಅಂಥ ಟೈಮಲ್ಲಿ ಗೊತ್ತಾಗುತ್ತೆ. ನೀವು ಡೈರೆಕ್ಟಾಗಿ ಏನಾದರೂ ಪಬ್ಲಿಕ್ ಮಾಡ್ತೀರಾ ಅಂತಂದರೆ ಯೂಟ್ಯೂಬಲ್ಲಿ
ಡೈರೆಕ್ಟಾಗಿ ಪಬ್ಲಿಕ್ ಮಾಡಿದಾಗ ನಿಮ್ಮ ವಿಡಿಯೋ ಕ್ವಾಲಿಟಿ ತುಂಬಾ ಕಡಿಮೆ ಆಗುತ್ತೆ. ಅದಕ್ಕೆ ಇದನ್ನು ನೆನಪಲ್ಲಿ ಇಟ್ಕೊಂಡು ಆದಷ್ಟು ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡಿ ಆದಮೇಲೆ ಅದು HD ಅಥವಾ 4K ಬರೋ ತನಕ ವೆಯ್ಟ್ ಮಾಡಿ, ಆಮೇಲೆ ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡಿ. ಅಷ್ಟೋ ತನಕ ನಿಮ್ಮ ವಿಡಿಯೋನ ಪಬ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ವಿಡಿಯೋ ಅಪ್ಲೋಡ್ ಮಾಡುವಾಗ ನೋಡಿರ್ಬೋದು ನೀವು, ಬಿಟ್ ರೇಟ್ ಅಂತ ಇರುತ್ತೆ. ಇವಾಗ 1080 4K ಅಂಥದ್ರೆಲ್ಲ ನೀವು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀರಲ್ವ, ಈ ಬಿಟ್ ರೇಟ್ ಏನಾದರೂ ಕಮ್ಮಿ ಆಯಿತು, ಈ ಬಿಟ್ ರೇಟ್ ಕಮ್ಮಿ ಆದಾಗ ನಿಮ್ಮ ವಿಡಿಯೋ ಕ್ವಾಲಿಟಿ ಕಮ್ಮಿ ಆಗುತ್ತೆ, ನಿಮ್ಮ ವಿಡಿಯೋ ಬ್ಲರ್ ಆಗಿ ಬರುತ್ತೆ. ಇವಾಗ ಒಂದು ವೇಳೆ ನೀವು 1080ದಲ್ಲಿ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ 1080ದಲ್ಲೇ ನೀವು ಅದನ್ನು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು 4Kನಲ್ಲಿ ಅಪ್ಲೋಡ್ ಮಾಡ್ತೀನಿ, 4Kನಲ್ಲೇ ನಾನು ಎಕ್ಸ್ಪೋರ್ಟ್ ಮಾಡ್ತೀನಿ ಅಂಥೇಳಿ ನೀವೇನಾದರೂ ಆ ರೀತಿ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಆವಾಗ ನಿಮ್ಮ ವಿಡಿಯೋ ಕ್ವಾಲಿಟಿ ತುಂಬ ಬ್ಲರ್ ಆಗಿ ಬರುತ್ತೆ. ಈಗ ಫಾರ್ ಎಕ್ಸಾಂಪಲು ಟ್ರಾವೆಲ್ಗೆ ಹೋದಾಗ ಟ್ರಾವೆಲ್ ಮಾಡುವಾಗ ವೀಡಿಯೋಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಇರ್ತೀರಾ, ಸಡನ್ನಾಗಿ 4Kನಲ್ಲಿ ಕಂಪ್ಲೀಟಾಗಿ ನೀವು 1 hour 4Kನಲ್ಲಿ ವಿಡಿಯೋನ ರೆಕಾರ್ಡ್ ಮಾಡಿರ್ತೀರ. ತುಂಬ ಬಿಸಿಲು ಬಂದಾಗೆಲ್ಲ 4K ಸೆಟ್ ಆಗಲ್ಲ, ಆಗ 1080ಗೆ ಹಾಕ್ಕೊಂಡೆ ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ವಿಡಿಯೋನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಏನು ನೀವು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರ್ತೀರಲ್ವ ಅದನ್ನು 1080ದಲ್ಲೇ ಮಾಡ್ಕೊಳ್ಬೇಕಾಗುತ್ತೆ. ಆವಾಗ ಏನಾಗುತ್ತೆ ಅಂದರೆ 4K ಮತ್ತು 1080 ಎರಡೂ ಮಿಕ್ಸ್ ಆಗಿಬಿಡುತ್ತೆ. ಆಗ ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ 4Kನಲ್ಲಿ ಇರೋ ವಿಡಿಯೋ ನೀವು ಸ್ವಲ್ಪ ವೀಡಿಯೋಸು 1080ದಲ್ಲಿ ಅಪ್ಲೋಡ್ ಇವಾಗ ರೆಕಾರ್ಡ್ ಮಾಡಿರ್ತೀರ, ಇನ್ನೊಂದು ಸ್ವಲ್ಪ 4Kನಲ್ಲಿ ರೆಕಾರ್ಡ್ ಮಾಡಿರ್ತೀರ. ಈ ರೀತಿ ಮಾಡೋದ್ರಿಂದ ವಿಡಿಯೋ ಕ್ವಾಲಿಟಿ ಕಮ್ಮಿ ಆಗುತ್ತೆ, ಆಮೇಲೆ ಬ್ಲರ್ ಆಗಿ ಬರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಆದಷ್ಟು 1080ದಲ್ಲಿ ನೀವೇನಾದರೂ ವಿಡಿಯೋನ ರೆಕಾರ್ಡ್ ಮಾಡಿದ್ದೀರಾ ಅಂತಂದರೆ 1080ದಲ್ಲೇ ವಿಡಿಯೋನ ನೀವು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಇವಾಗ ಮಿನಿಮಮ್ ಅಂತಂದರೆ 1080 ಅಂತ ಹೇಳಿದ್ರೆ 8 to 10 Mbps ಇರಬೇಕಾಗುತ್ತೆ. 4K ಅಂತ ಹೇಳಿದ್ರೆ 30 to 35 45ವರೆಗೂ Mbps ಇದ್ದರೆ ಆವಾಗ ವಿಡಿಯೋ ಬ್ಲರ್ ಆಗಲ್ಲ, ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಆದಷ್ಟು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಎಕ್ಸ್ಪೋರ್ಟ್ ಮಾಡುವಾಗ ವಿಡಿಯೋ ನೀವು ಎಲ್ಲ ಎಡಿಟಿಂಗ್ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳುವಾಗ ಇದನ್ನು ಚೆಕ್ ಮಾಡಿಕೊಂಡು ಆಮೇಲೆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡೋದಕ್ಕಿಂತ ಮುಂಚೆ ಏನೇನೋ ರಾಂಗ್ ಆಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. 4Kನಲ್ಲಿ ಮಾಡಿಬಿಟ್ರೆ ನನ್ನ ವಿಡಿಯೋ ಕ್ವಾಲಿಟಿಯಾಗಿ ಬರುತ್ತೆ, ಅದರಿಂದ ನಾನು ಬೇಗ 4Kನಲ್ಲೇ ಹಾಕ್ಕೊಂಡ್ಬಿಡ್ತೀನಿ ಅಂತೇಳಿ ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನೀವು ಯಾವ ವಿಡಿಯೋ ರೆಕಾರ್ಡ್ ಮಾಡಿದಿರೋ ಅದರಲ್ಲೇ ವಿಡಿಯೋ ನೀವು ಎಕ್ಸ್ಪೋರ್ಟ್ ಮಾಡಿ. ವಿಡಿಯೋ ಎಡಿಟಿಂಗ್ ಮಾಡುವಾಗೂ ಅಷ್ಟೇ ಚೆನ್ನಾಗಿ ಒಳ್ಳೆ ಎಫೆಕ್ಟ್ಗಳನ್ನ ಹಾಕಿ, ಪದೇ ಎಫೆಕ್ಟ್ಗಳನ್ನ ಹಾಕೋದ್ರಿಂದ ವಿಡಿಯೋ ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ಎಲ್ಲ ಕಡೆ ಎಫೆಕ್ಟ್ ಆಗೋದಕ್ಕೆ ಹೋಗ್ಬೇಡಿ. ನೀವು ಎಲ್ಲೆಲ್ಲಿ ಮಿಡಲ್ ಕಟ್ ಮಾಡಿರ್ತೀರೋ ಅಲ್ಲಲ್ಲಿ ಸ್ವಲ್ಪ ಲೈಟಾಗಿ ಟ್ರಾನ್ಸಿಷನ್ ಕೊಟ್ಕೊಂಡ್ರೆ ಆಯಿತು. ಆ ರೀತಿ ಟ್ರಾನ್ಸಿಷನ್ ಕೊಟ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡಿ. ಆವಾಗ ನಿಮ್ಮ ವಿಡಿಯೋ ನೋಡೋರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವೇನಾದರೂ ಲಾಸ್ಟಲ್ಲಿ ವಿಡಿಯೋ ನೀವು ಮಾಡಿರ್ತೀರಲ್ವ, ಯಾವುದಾದ್ರೂ ಒಂದು ಪಾಯಿಂಟ್ನ ತೊಗೊಂಡ್ಬಿಟ್ಟು ಇನ್ ದಿಸ್ ವಿಡಿಯೋ ಅಂಥೇಳಿ ಮೆನ್ಷನ್ ಮಾಡಿಬಿಟ್ಟು ಫಸ್ಟಲ್ಲೇ ಹಾಕಿ. ಆವಾಗ ಅವರಿಗೆ ಗೊತ್ತಾಗುತ್ತೆ ನೀವು ಏನು ಹಾಕ್ತಾ ಇದ್ದೀರಾ, ಒಂದು ಕ್ಯೂರಿಯಾಸಿಟಿ ಅನ್ನೋದು ಇರುತ್ತೆ. ಅದಕ್ಕೆ ಆದಷ್ಟು ಇದನ್ನೆಲ್ಲ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋ ಒಂದು ವೇಳೆ ನಿಮಗೆ ಇಷ್ಟ ಆಯಿತು ಅಂತಂದರೆ 2 Bytes ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನಗೆ ಆದಷ್ಟು ಸಪೋರ್ಟ್ ಮಾಡಿ, ಬೇರೆ ವಿಡಿಯೋಸ್ಗಳನ್ನ ಹಾಕೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.